ಅಂದ್ರೆ ಅಸಹ್ಯ ಇತಿ ಮಿತಿ ಕಳ್ಕೊಂಡ್ರೆ ಇಲ್ಲಿ ಅಮಾನುಷವಾದದ್ದು ಏನು ಬೇಕಾದರೂ ಆಗ್ಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸೃಷ್ಟಿಲಿ ನಮ್ಮನ್ನು ಮೀರಿ ಆ ಕಾಣದ ಹಸ್ತ ಅನ್ನೋದೊಂದು ಇರುತ್ತಲ್ಲ, ದ್ಯಾಟ್ ಗಾಡ್ ಹ್ಯಾಂಡ್, ಅದಿದ್ದಂತೆ ಅದಕ್ಕೆ ಗೊತ್ತಾಗೋ ಹಾಗೇನೆ ಈ ಅಸಹ್ಯ ಅನಿಷ್ಟ ಯಾರ ಭಯನೂ ಇಲ್ಲದೆ, ಯಾವ ಕಾನೂನು ಕರಾರು ಇಲ್ಲದೆ ಸಲೀಸಾಗಿ ಆರಾಮಾಗಿ ಆಗ್ತಾ ಇದೆ. ಲಂಗು ಲಗಾಮು ಇಲ್ದಿರೋ ಸ್ವೇಚ್ಛೆ, ವಿಕೃತಿಯ ಪರಾಕಾಷ್ಠೆ, ದಂಡನಾಯಕನೇ ಮೇಲಾಗಿ ದಾಳಿಕೋರರ ಆ ಸಮೂಹ ನಿಜಕ್ಕೂ ನಾಲ್ಕನೇ ಗುಂಪಿನ ಹಾಗೆ ಪ್ರಾಣಿ ಪಕ್ಷಿ ಮೃಗ ಸಂಕುಲನೆ ಆಗೋಗಿತ್ತು. ಹಾಗೆ ನೋಡಕ್ ಹೋದ್ರೆ ಮುದುಕಪ್ಪ ಒಬ್ಬನೇ ಮನುಷ್ಯನಾಗಿ ಉಳಿದಿದ್ದ. ಉಳಿದೆಲ್ಲರೂ ಬೇರೆ ಬೇರೆ ತರ ಪ್ರಾಣಿ ಪಕ್ಷಿ, ಹಾವು ಚೇಳು ಮುಂಗ್ಸಿ, ನಾಯಿ ನರಿ ತೋಳ ಕತ್ತೆ ಕುರುಬ ಆಗೋಗ್ಬಿಟ್ಟಿದ್ರು. ಮುದಿಯಂಗೆ ಅದಾಗ್ಲೇ ಪೂರ್ತಿ ತಲೆ ಕೆಟ್ಟು ಹುಚ್ಚಾನೋ ಅರೆ ಹುಚ್ಚಾನೋ ಮಂಡಿಯೂರಿ ಪಕ್ಕೆಲ್ ಹಿಡ್ಕೊಂಡು ಪಕ 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 ಅಂತ ನಗ್ತಾ ಇದ್ದಾನೆ. ಇತ್ತ ಗಲಾಟೆ ಕೇಕೆ ಮತ್ತೆ ಬೇರೆ ಬೇರೆ ತರ ವಿಚಿತ್ರ ಅಮಾನವೀಯ ಶಬ್ದಗಳಿಗೆ ಬೆಚ್ಚಿ ಬಿದ್ದ ನಾಲ್ಕನೇ ಗುಂಪಿನವುಗಳು ಕಟ್ಟು ಬಿಚ್ಕೊಂಡು ಎರ್ರಾಬಿರ್ರಿ ದಿಕ್ಕಾಪಾಲಾಗಿ ಓಡೋಗ್ತವೆ. ದಂಡನಾಯಕನಿಗೆ ಆದದ್ದನ್ನು ನೋಡಿ ಮತ್ತೆ ಜೋರಾಗಿ ನಗು. ಆತ ಕುದುರೆನ ಸಂಭಾಳಿಸಿ ಹಿಡ್ಕೊಂಡಿದ್ದೇ ಹೆಚ್ಚು. ಹುಲಿ ಸಿಂಹ ಅಲ್ಲಿದ್ದವರಲ್ಲಿ ಕೆಲವರನ್ನ ಸಾಯಿಸಿ ಅದಾಗ್ಲೇ ಬಿದ್ದಿರೋ ಶವಗಳ ಜೊತೆ ಕಲಸಿ ಗಬ 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 ಅಂತ ತಿಂತಿದ್ರೆ ಕುದುರೆ ಅದಾಗ್ಲೇ ಓಡೋಗಾಗಿತ್ತು. ನಾಯಿ ಬೆಕ್ಕು ಕುರಿ ಕೋಳಿ ಎಲ್ಲ ಅಲ್ಲಲ್ಲೇ ಬಲಿಯಾದ್ರೆ ಆನೆ ಒಂದ್ ಕಡೆಯಿಂದ ಸೈನಿಕರು ಉಳಿದ ಪ್ರಾಣಿ ಪಕ್ಷಿಗಳನ್ನು ಅಟ್ಟಾಡಿಸ್ಕೊಂಡು ಹೋಗಿ ಕೊಲ್ಲೋದ್ರಲ್ಲಿದ್ರೆ ಆನೆ ಸೀದಾ ಮುದಿಯನ್ ಕಡೆ ನುಗ್ಗುತ್ತೆ. ಮುದಿಯ ಅದಾಗ್ಲೇ ಪ್ರಪಂಚನ ಮರ್ತಿದ್ದ. ಅಕ್ಕಪಕ್ಕದ ಗೋಷ್ಠಿ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮುದಿಯ ಅದಾಗ್ಲೇ ಅತೀತದ ಪಾಲಾಗ್ಬಿಟ್ಟಿದ್ದ. ಆನೆ ನುಗ್ಗಿ ಬರ್ತಾ ಇದೆ. ಮುದಿಯ ಮಂಡಿಯೂರಿ ಪಕ್ಕೆಲುಬು ಹಿಡ್ಕೊಂಡು ಇನ್ನು ಮತ್ತೂ ಜೋರಾಗಿ ನಗ್ತಾ ಇದ್ದಾನೆ. ದಂಡನಾಯಕ ಅತಿ ಉತ್ಸಾಹದಿಂದ ಗಜನಿಂಬೆನ ಗಾಳಿಲಿ ಹಾರಿಸಿ ಮತ್ತೆ ಮರಣದಂಡನೆಯನ್ನ ಜಾರಿ ಮಾಡ್ತಾನೆ. ಆತಂಗೆ ಹುಚ್ಚು ಮೃಗಿಯ ವಿಶ್ವಾಸ. ಮತ್ತೇರಿದ ಮದಗಜ ಮುದಿಯನ್ನ ಹೊಸ್ಕಾಕುತ್ತೆ, ತನ್ನ ಆಜ್ಞೆನ ಪಟ್ಟದಾನೇನೂ ಕೇಳುತ್ತೆ. ಆತಂಗದು ಬೇಕಿತ್ತು. ಆದ್ರೇನ್ ಮಾಡ್ಲಿ, ದಂಡನಾಯಕಂಗೆ ಬೇಸರನೇ ಕಾದಿತ್ತು. ಆನೆ ಮುನ್ನುಗ್ಗಿ ಓಡಿ ಬಂದು ವೇಗಕ್ಕೆ ಪವಾಡ ಸದೃಶೋ ಎಂಬಂತೆ ಆನೆ ಪ್ರಪಂಚನೇ ಮರೆತು ಆನಂದದಿಂದ ಖುಷಿಯಿಂದ ನಗ್ತಾ ಇದ್ದ ಮುದಿಯನ್ ತಲೆ ಮೇಲಿಂದ ಹಾರ್ಕೊಂಡು ಲ್ಯಾಂಡ್ ಆಗ್ತಾ ಇದ್ದಾಗೆ ರಕ್ತದ ಕೊಚ್ಚೆಯಲ್ಲಿ ಆನೆ 4 ಕಾಲ್ ಜಾರಿ ಮದಗಜ ನೆಲಕ್ಕೆ ಪಡಿಸಿಬಿಡುತ್ತೆ. ಸೈನಿಕರೆಲ್ಲ ಒಟ್ಟಾಗಿ ಓಡ್ಕೊಂಡು ಬಂದು ಆನೆನ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ. ಅದೊಂದು ಕಡೆ ಟೊಮೆಟೊ ಹಣ್ಣು ಒಬ್ರ ಮೇಲೊಬ್ರು ಹೊಡ್ಕೊಂಡು ಆಡ್ತಾರೆ ನೋಡಿ, ಇಲ್ಲಿ ರಕ್ತದ ಒಕ್ಕುಳಿ ಆಟ. ಒಂದ್ ಕಡೆ ರಕ್ತ ಚಿಮ್ಮೋ ಸದ್ದು, ಇನ್ನೊಂದ್ ಕಡೆ ಅರ್ಧ ಸತ್ತಿರೋರ ವೇದನೆಯ ಸದ್ದು. ಆದ್ರೆ ಇವಿಷ್ಟು ಸದ್ದನ್ನ ಅಡಗಿಸುವಂತ ಆಶ್ಚರ್ಯ ಆ ಇಡೀ ಸಮೂಹವನ್ನು ನಿಶ್ಶಬ್ದವಾಗಿಸಿತ್ತು, ಸಂಮೋಹನಕ್ಕೆ ಒಳಗಾಗ್ಸಿತ್ತು. ದಿಗ್ಭ್ರಾಂತಿಯಿಂದ ಸ್ಟನ್ ಆಗಿ ಎಲ್ರೂ ನೋಡ್ತಾ ನಿಂತಿದ್ದಾರೆ. ಮುದುಕಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಎಲ್ರೂ ಸುಮ್ಮನಾಗಿ ಮೌನದ ಮೊರೆ ಹೋಗಿದ್ದಾರೆ. ಆದ್ರೆ ಒಬ್ಬ ಮುದುಕ ಮಾತ್ರ ನಗ್ತಿದ್ದಾನೆ. ದಂಡನಾಯಕಂಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಆತ ಅಂತ ಹುಕುಂ ಮಾಡ್ತಾನೆ. ಸೈನಿಕರಲ್ಲೊಂದಿಬ್ರು ಮುದಿಯನ ಹೆಡೆಮುರೆ ಕಟ್ಟಿ ದಂಡನಾಯಕನ ಹತ್ರಕ್ಕೆ ಎಳ್ಕೊಂಡು ಹೋಗ್ತಾರೆ. ಮುದಿಯನ ನಗು ನಿಲ್ಲೋಕೆ ಕೇಳ್ತಾ ಇಲ್ಲ. ದಂಡನಾಯಕ ಗಾಢವಾಗಿ ಗಜನಿಂಬೆನ ಮೂಸ್ತಾ ಮುದಿಯನ್ನ ಅಷ್ಟೇ ಆಳವಾಗಿ ನೋಡ್ತಾ ಸೈನಿಕರಿಗೆ ಕಟ್ಟು ಬಿಚ್ಚೋಕೆ ಹೇಳ್ತಾನೆ. ಮುದಿಯಂಗೆ ಅರೆಜ್ಞಾನ ಅರೆಧ್ಯಾನ ಅರೆಮಂಪರು. ಆತ ಕಣ್ಮುಚ್ಚಿ ಆಕಾಶ ನೋಡ್ತಾ ಇನ್ನೂ ನಗ್ತಾ ಇದ್ದಾನೆ. ದಂಡನಾಯಕ ಗುಡುಕ್ತಾನೆ, ಸಾಕ್ ನಿಲ್ಸು ಏ ಮುದಿಯ, ಈಗ ಹೇಳು ಮತ್ತಿನ್ ಯಾವ ಗುಂಪು ಸೇರ್ಕತೀಯ? ನಿನಗನ್ಸುತ್ತಾ ನೀನಿನ್ನು ಬದುಕಿ ಉಳಿತೀಯ? ಹೇಳು. ದಂಡನಾಯಕನ ಪ್ರೋತ್ಸಾಹಕ್ಕೆ ಅಂತ ಒಂದಿಷ್ಟು ತಲೆಗಳು ನಗ್ತಾವೆ.
ಮುದಿಯನು ನಗ್ತಾನೆ, ಆದರೆ ಕಣ್ಮುಚ್ಕೊಂಡು ಆಕಾಶ ನೋಡ್ತಾ ತೋರು ಬೆರಳನ್ನು ಆಕಾಶಕ್ಕೆ ಬೊಟ್ಟು ಮಾಡ್ತಾ, ಎಲ್ಲ ಮೇಲಿರೋ ಆಟ, 4 ಸುತ್ತಿನ ಆಟದಲ್ಲಿ ನಾನು ಗೆದ್ದೆ, ಇನ್ನು ನಾನು ಹೇಗೆ ಬದುಕಿ ಉಳಿಲಿ? ಸಾಧ್ಯ ಇಲ್ಲ. ಹೌದಾದರೂ ನಮ್ಮನ್ನು ಮೀರಿದ ಸಂಕಲ್ಪ ಅನ್ನೋದೊಂದು ಇರುತ್ತಲ್ವಾ, ಆ ಕಾಣದ ಹಸ್ತ. ಎಲ್ಲರೂ ಆಕಾಶದ ಕಡೆ ನೋಡಿದ್ರೆ ದಂಡನಾಯಕನು ಆಕಾಶದ ಕಡೆ ನೋಡ್ತಾನೆ. ಅಭ್ಯಾಸ ಬಲದಿಂದ ಗಜನಿಂಬೆ ಹಾರಿಸಿ ಹಿಡಿಬೇಕಾದ್ರೆ ಗಮನ ತಪ್ಪಿ, ಕೈ ತಪ್ಪಿ ರಕ್ತದ ಕೊಚ್ಚೆ ಪಾಲಾಗ್ತಿದ್ದ ಗಜನಿಂಬೆನ ಬಗ್ಗಿ ಹಿಡಿಯೋಕ್ ಹೋದ್ರೆ ಗಜನಿಂಬೆ ದಂಡನಾಯಕನ ಚೂಪಾದ ಪಾದರಕ್ಷೆ ಕುದುರೆಯ ತೊಡೆ ಮಧ್ಯೆ ಬೀಜಕ್ಕೆ ಚುಚ್ಚಿ ಕುದುರೆಗೆ ಮರ್ಮಾಘಾತ ಆಗಿ ಅದು ನೋವಿಂದ ತತ್ತರಿಸಿ ಗಜನಿಂಬೆ ಜೊತೆ ದಂಡನಾಯಕನ್ನು ಸೇರಿಸಿ ನೆಲಕ್ಕೆ ಬೀಳಿಸುತ್ತೆ. ತನ್ನೆರಡು ಮುಂದಿನ ಕಾಲೆತ್ತಿ ದಂಡನಾಯಕನ ತಲೆ, ಮುಖ, ಮೂತಿ ಒಂದು ನೋಡದೆ ಜೋರಾಗಿ ತಿವಿದು ಸಾಯಿಸಿ ಓಡೋಗ್ಬಿಡುತ್ತೆ. ಗಜನಿಂಬೆ ಸಿಗದು ಚೂರ್ಚೂರಾದ್ರೆ ದಂಡನಾಯಕನ ತಲೆನೂ ಸಿಗದು ಹೋಳಾಗಿ ರಕ್ತದ ಕೊಚ್ಚೆಯಲ್ಲಿ ಹುಗುದೇ ಹೋಗ್ಬಿಡುತ್ತೆ ಅಷ್ಟೇ. ಯಾರೊಬ್ರು ಅಲ್ಲಾಡ್ಲಿಲ್ಲ, ಯಾರೊಬ್ರು ನಗ್ಲಿಲ್ಲ, ಅಳ್ಳಿಲ್ಲ, ಮತ್ತಿನ್ಯಾವ ಸದ್ದು ಮಾಡಲಿಲ್ಲ. ಟೋಟಲ್ ಸೈಲೆನ್ಸ್. ದಂಡನಾಯಕ ತನ್ನ ಸಾವಿನ ಫರ್ಮಾನನ್ನ ತಾನೇ ಖುದ್ದಾಗಿ ಜಾರಿ ಮಾಡ್ಕೊಂಡ್ಬಿಟ್ಟಿದ್ದ. ಮುದಿಯ ಇನ್ನೂ ನಗ್ತಾ ಇದ್ದಾನೆ, ಆದರೆ ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ. ಆತ ಮುಖ ತಿರುಗಿಸಿ ದಿಕ್ಕಾರಿಸ್ಕೊಂಡು ಸನಾತನದ ಆ 5ನೇ ಆಯಾಮದ ಕಡೆ ಹೆಜ್ಜೆ ಹಾಕಿ ನಗ್ತಾ ನಡ್ಕೊಂಡು ಹೋಗೇ ಬಿಡ್ತಾನೆ. You don't get to deal with the devil twice, just once, always. That's the devil's way. Arotnata.